ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಸಂಜೆ ನಮ್ಮ ಮ್ಯಾಕ್ಸ್ ಏನಿದ್ದಾನೆ ಇವನ್ನ ಬಂದು ನಮ್ಮನೆ ಹತ್ರ ಇರುವಂಥ ಸ್ಕೂಲ್ ಗ್ರೌಂಡಿಗೆ ವಾಕಿಂಗ್ಗೋಸ್ಕರ ಕರ್ಕೊಬಂದಿದ್ದೆ. ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲೇ ಸ್ಕೂಲ್ ಹತ್ರ ನಾಯಿ ಒಂದು ಮರಿ ಹಾಕಿದೆ. ಆ ಮರಿಗೆ ನೆನ್ನೆ ಬಂದು ಇಲ್ಲಿ ಈಚೆ ನೋಡ್ತಾ ಇರ್ಬೋದು ಸೊಪ್ಪೆಲ್ಲ ಹಾಕಿ ಒಂದು ಗೂಡು ಮಾಡಿದರು. ಇವತ್ತು ನೋಡಿದ್ರೆ ಬಾಕ್ಸ್ ಎಲ್ಲ ಈ ರೀತಿ ರೆಟ್ಟಿನ ಬಾಕ್ಸ್ ಏನು ಬರುತ್ತೆ, ಸೊ ಇದನ್ನೆಲ್ಲ ತೊಗೊಬಂದು ಮನೆ ಮಾಡಿ ಪಾಪ ಅದರೊಳಗೆ ಬಿಟ್ಬಿಟ್ಟಿದ್ದಾರೆ. ಡ್ರಮ್ಮ ಎಲ್ಲೋ ಆಚೆ ಇದಿರ್ಬೋದು, ಆ ಕಡೆ ಸೈಡ್ ಇರುತ್ತೆ. ಇವ್ರು ಇಲ್ಲಿ ತಂದ್ಬಿಟ್ಟು ನೋಡಿ, ಒಂದು ಎರಡೋ ಮೂರೋ ಮರಿ ಇದೆ ಅದರೊಳಗೆ. ಮ್ಯಾಕ್ಸ್ ಫುಲ್ ಕಚ್ಚೋ ರೀತಿ ಆಡ್ತಿದ್ದಾನೆ. ನೋಡಿ ಅಷ್ಟೊಂದು ಚುರುಕಿದೆ ನಾಯಿ ಮರಿ. 3 ಮರಿ ಇದೆ ನೋಡಿ ನೋಡಿ ನೋಡಿ. ಇದೆಲ್ಲ ಕೂತ್ಕೊಂಡು ಸುಸು ಮಾಡ್ತಾಯಿದೆ. ಪೋಟಿ ಟ್ರೈನಿಂಗ್ ಎಲ್ಲ ಆಗಿದೆ. ತುಂಬ ಜನ ಕೇಳ್ತಾ ಇರ್ತಾರೆ ಫ್ರೀ ನಾಯಿ ಇದ್ದರೆ ಹೇಳಿ ಅಂಥೇಳಿ. ನೋಡ್ಬೋದು ಇಲ್ಲೊಂದು 3 ನಾಯಿ ಮರಿ ಇದೆ. ಸೊ ಯಾರಿಗಾದ್ರೆ ಬೇಕಿದ್ರೆ ಅಡಾಪ್ಷನ್ ನಾವು ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ನೀವು ಅಮೌಂಟ್ನ ಕೊಡೋ ಏನು ಅವಶ್ಯಕತೆ ಇರಲ್ಲ. ನೋಡಿ ಅದೊಂದು ಮರಿ ಇಷ್ಟೊಂದು ಚುರುಕಿದೆ ಮಾತ್ರ ಈಗಲೇ. ತುಂಬ ಜನ ಫ್ರೀಯಾಗಿ ಕೇಳ್ತಾರೆ ನಾಯಿ ಮರಿ ಬೇಕು ಅಂತ. ಸೊ ಅಂಥವ್ರು ಯಾರು ಇದ್ದರೆ ತೊಗೋಬೋದು. ತುಂಬ ಜನ ಬಂದು ಫ್ರೀ ನಾಯಿ ಮರಿ ಇದ್ದರೆ ಹೇಳಿ ಬೇಕು ಅಂತ ಕೇಳ್ತಾರೆ. ಅಂಥವ್ರಿಗೆ ಈ ರೀತಿ ಸ್ಟ್ರೀಟ್ ಡಾಗ್ ಪಪ್ಪಿ ಇದೆ ನೋಡಿ ತೊಗೊಳ್ಳಿ ಅಂತ ಹೇಳಿದ್ರೆ ನಮಗೇನೆ ಬೈತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆಲ್ಲ ಈ ರೀತಿ ಬ್ರೀಡ್ ಡಾಗೇ ಬೇಕು. ಲ್ಯಾಬ್, ರೆಟ್ರೀವರ್ ಈ ರೀತಿ ಬೇಕಿರುತ್ತೆ. ಸೊ ಈ ರೀತಿ ಎಲ್ಲ ನೀವು ತೊಗೋಬೇಕು ಅಂತ ಹೇಳಿದ್ರೆ ಹೆವಿ ಕಾಸ್ಟ್ಲಿ ಇರುತ್ತೆ, ಯಾರೂ ಫ್ರೀಯಾಗಿ ಕೊಡೋಲ್ಲ. ಸೊ ಅಂಥವ್ರು ಸ್ಟ್ರೀಟ್ ಡಾಗ್ ಪಪ್ಪಿನ ಅಡಾಪ್ಷನ್ ಮಾಡ್ಕೋಬೋದು. ನಾವು ಕೂಡ ಮುಂಚೆ ತುಂಬ ಪಪ್ಪಿಗಳನ್ನ ಸಾಕ್ತಿದ್ವಿ. ಈ ರೀತಿ ಸ್ಕೂಲ್ ಹತ್ರ ಎಲ್ಲ ಮರಿ ಹಾಕಿತ್ತು ಅಂತ ಹೇಳಿದ್ರೆ ಎತ್ಕೊಬಂದ್ಬಿಡ್ತಿದ್ವಿ ಸ್ಕೂಲ್ ಬ್ಯಾಗ್ ಒಳಗೆ ಹಾಕ್ಕೊಂಡು. ಬೇಡ 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 ನೋಡಿ ಹೆಂಗೆ ಓಡ್ ಬರ್ತಿದೆ. ಬೇಡ ಕಚ್ಚ ಬೇರೆ ಕಷ್ಟ ಕಚ್ಚಲ್ಲ ಲ್ಯಾಬು. ಚಿಕ್ಕ ಮಕ್ಕಳೆಲ್ಲ ರಜಾ ಅಂತ ಹೇಳ್ಬಿಟ್ಟು ಆಟ ಆಡೋಕ್ಕೆ ಅಂತ ಬಂದಿದ್ರು. ನಮ್ಮ ಮ್ಯಾಕ್ಸ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಮ್ಯಾಕ್ಸ್ನ ಅವ್ರ ಕೈಲಿ ಕೊಟ್ಟಿದ್ದೆ. ಲ್ಯಾಬ್ ಬಂದು ಫ್ರೆಂಡ್ಲಿ ಬ್ರೀಡ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಗೆ ಕಚ್ಚೋದಿಲ್ಲ, ಫ್ರೆಂಡ್ಲಿ ಆಗಿರುತ್ತೆ. ನೋಡ್ಬೋದು ಚಿಕ್ಕ ಮಕ್ಕಳು ಜೊತೆ ಯಾವ ರೀತಿ ಇದೆ ಅಂತ ಹೇಳಿ. ನಾಯಿ ಮರಿಗಳು ಹೆಂಗಿದೆ ಅಂತ ನೋಡ್ಬೋದು. ನಾಯಿ ಮರಿಗೋಸ್ಕರ ಸ್ವಲ್ಪ ಡಾಗ್ ಫುಡ್ನ ತಗೊಂಡ್ಬಂದಿದ್ದೀನಿ. ತಿಂತಾ ಇದೆ ನೋಡ್ಬೋದು. ತಿನ್ನತ್ತೋ ಇಲ್ವ ಅಂತ ಹೇಳಿ ಸ್ವಲ್ಪ ತಗೊಬಂದಿದ್ದೀನಿ. ತಗೊಳ್ಳಿ ಬನ್ನಿ. ತಡಿತೀನಿ. ಇನ್ನೊಂದು ನಾಯಿ ಮರಿ ಏನು ಬರ್ತಾರಲ್ಲ, ಜಾಗ ಬಿಟ್ಟಿರ್ತಾನೆ ಬರುತ್ತೆ. ನೋಡ್ತಿದ್ರೆ ಎಲ್ಲ ನಾಯಿ ಮರಿಗಳು ಚೆನ್ನಾಗಿ ತಿಂತಾ ಇದೆ.
ಇವೆಲ್ಲ ತಿಂದಾದ್ಮೇಲೆ ಮತ್ತೆ ಇದ್ರ ಮದರ್ ಹತ್ರ ಬಿಡಬೇಕು. ಚಿಕ್ಕ ಮಕ್ಕಳು ನೋಡಿ ತಗೊಬಂದು ಹೆಂಗೆ ಬಿಟ್ಟಿದ್ದಾರೆ. ಇಲ್ಲೊಬ್ಬ ಕೂತ್ಕೊಂಡವನೇ. ಹಿಂದೆ ಅದು ನಾಯಿ ಮರಿ 3-4 ಜನ ಮಕ್ಕಳಿದ್ದಾರೆ, ಒಬ್ರಿಗೊಂದು ನಾಯಿ ಮರಿ ಅಂತೆ. ಡಾಗ್ಸಿಗೆಲ್ಲ ಊಟ ಎಲ್ಲ ಹಾಕಿ ತುಂಬ ದಿನ ಆಗಿತ್ತು ಕ್ರಿಕೆಟ್ ಆಡಿ. ಹಾಗೆ ನಾನು ಕ್ರಿಕೆಟ್ ಆಡೋಣ ಅಂಥೇಳಿ ಬಂದೆ. 1-2 ಚಿಕ್ಕ ಮಕ್ಕಳಿದ್ದಾರೆ ಅಷ್ಟೇ. ನೋಡ್ಬೋದು ಪ್ಲೇಸ್ ಯಾವ ರೀತಿ ಇದೆ ಅಂಥೇಳಿ. ಈ ಪ್ಲೇಸ್ನಲ್ಲಿ ಕ್ರಿಕೆಟ್ ಆಡೋಕ್ಕೆ ಮಾತ್ರ ಸೂಪರ್ ಆಗಿದೆ. ಚಿಕ್ಕ ಮಕ್ಕಳ ಜೊತೆ ಆಡ್ತಿದ್ದರಿಂದ ಬಾಲೆಲ್ಲ ನೆಲದಲ್ಲೇ ಹಾಕ್ತಾಯಿದ್ರು. ಹಾಗೂ ಹೇಗೋ ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡಿ ಹೋಗೋಣ ಅಂತ ಕ್ರಿಕೆಟ್ ಆಡೋದಕ್ಕೆ ಬಂದೆ. ನೋಡ್ಬೋದು ಪ್ಲಾಸ್ಟಿಕ್ ಬ್ಯಾಟ್ ಇದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.